ಹೊಸದಾಗಿ ಇದು ಬಿತ್ತಿಗೆದ ಮಾಡ್ಬೇಕಾದ್ರ ಅವ್ರು ಏನ್ ಮಾಡ್ತಾರ ಅಂದ್ರೆ ನೇಗಿಲ ಹುಡುವಂತದ್ದು ಇರ್ತದ. ಇವನ ಹೂಡ್ಬೇಕಂತ ಏನು ಬಂಗಾರದ ನೇಗಿಲಂತ ಬಿಳಿ ಎತ್ತುಗಳಂತ ಅದನ್ನ ಪ್ರಾರಂಭ ಮಾಡುವಂಥದ್ದು ಒಂದು ಕಾಲ. ಅದು ನೇಗಿಲ ಹೊಡ್ಲಿಕ್ಕೆ ಹೋಗ್ತಾನ. ಅದು ಮಿದುವಿರ್ತದ್ರಿ, ಭೂಮಿ ಮಣ್ಣು ಮಿದುವಿರ್ತದೆ. ಅದ್ರಾಗ ಅನೇಕ ಹುಳುಗಳ ಎದ್ದು ಬಿಡ್ತಾವ. ಹುಳುಗಳು ಎದ್ದು ಕೂಡಲೇ ಆಕಾಶದೊಳಗಿರುವಂತ ಪಕ್ಷಿಗಳು ಬಂದು ಅವುಗಳನ್ನೆಲ್ಲ ತಿಂತಾವ್ರು, ತಿನ್ಲಿಕ್ಕೆ ಹತ್ತು ಬಿಡ್ತಾವ. ತಿನ್ಲಿಕ್ಕೆ ಹತ್ತಿದ ಕೂಡಲೇ ಭಗವಾನ್ ಬುದ್ಧ ದೇವ ಕಣ್ಣೀರ ಸುರಿಸಿ ಬಿಡ್ತಾನ, ಅತ್ತ ಬಿಡ್ತಾನ. ಎಂತ ಎಂತ ಪ್ರೇಮ ಐತ್ ನೋಡ್ರಿ ಭಗವಾನ್ ಬುದ್ಧ ದೇವನಿಗೆ. ಅರಣ್ಯದಲ್ಲಿ ಒಮ್ಮೆ ಅಡ್ಡಾಡ್ತಾ ಇರ್ತಾನೆ. ಅವಾಗ ಒಬ್ಬ ಈ ಕುರಿಗಳನ್ನ ಆಡುಗಳನ್ನ ಹೊಡೆದುಕೊಂಡು ಹೋಗ್ತಾ ಇರ್ತಾರ. ಹಿಂಡನ್ ಇರ್ತದ ಬಂದ, ಇಷ್ಟೆಲ್ಲ ಎಲ್ಲಿ ಹೊಡ್ಕೊಂಡು ಹೋಗ್ಲಿಕ್ಕೆ ಹತ್ತಿಯಪ್ಪ ಅಂತ ಕೇಳ್ತಾನ. ಇಲ್ರಿ, ದೊಡ್ಡ ರಾಜರು ದೊಡ್ಡ ಯಾಗ ಮಾಡಕತ್ತಾರ, ಅದಕ್ಕೆ ಹೊಡ್ಕೊಂಡ ಹೋಗ್ಲಿಕ್ಕೆ ಹತ್ತೀನಿ ಅಂತಾನ. ಅವಾಗ ಒಂದು ಕುರಿ ಮರಿ ಕಾಲ್ ನೋವಾಗಿರ್ತದ, ಅದಕ್ಕೆ ನಡಿಲಿಕ್ಕೆನ ಬರವಲ್ದು, ಅದು ಕುಂಟ್ಲಿಕ್ಕೆ ಹತ್ತು. ಅವಾಗ ಭಗವಾನ್ ಬುದ್ಧ ದೇವ ಪ್ರೇಮಮಯ ದೃಷ್ಟಿಯಿಂದ ಆ ಕುರಿ ಮರಿಯನ್ನ ಎತ್ಕೋತಾನ. ಆ ಕುರಿ ಹಿಂಡಿನೊಡನೆ ಹಂಗ ಹೋಗ್ತಾನ. ಹೋದ ಮ್ಯಾಗ ಒಂದು ಆಡ ತಗೋತಾರಲ್ಲಿ. ಆಡಿನ ಎರಡೂ ಕಾಲಗಳನ್ನ ಕಟ್ತಾರ. ಅವ ಪೂಜಾರಿ ಇರ್ತಾರಲ್ಲ, ಕೈಯಾಗ ಚಾಕು ತಗೋತಾನ, ಹಿಂಗ ಅದನ್ನ ಕತ್ತರಿಸ್ತಾ ಇರ್ತಾರ. ತಡಿ ಅಂತಾನ. ಅಲ್ಲ, ಇದನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾನ. ಇಲ್ಲ, ದೇವ್ರು ಸಂತೋಷಗೊಳ್ತಾನ. ಹಿಂಗದ ಅಂದ್ಮೇಲೆ, ಅಲ್ಲ, ಆ ಆಡ ಬಲಿ ಕೊಡೋಕ್ಕಿಂತ ಮನುಷ್ಯನ ಬಲಿ ಕೊಟ್ರ ಅತಿ ಹೆಚ್ಚಿನ ಸಂತೋಷ ಆಗ್ತದಲ್ಲ ಅವಂಗ. ಅದಕ್ಕ ನನ್ನ ಬಲಿ ತಗೋ ಅಂತ ತನ್ನ ಕುತ್ತಿಗೆ ಕೊಟ್ಬಿಡ್ತಾನ್ರಿ. ಈ ಪ್ರಾಣಿ ಬಲಿ ಕೊಡುವಂಗಿಲ್ಲ, ರಾಜ ಬಂದ್ಬಿಡ್ತಾನ್ರಿ. ಅವ ಇಲ್ಲ, ಇವ್ರು ಹೇಳೋದು ಸರಿ ಅದಂತ ಪ್ರಾಣಿ ಬಲಿ ಕೊಡೋದನ್ನ ನಿಲ್ಲಿಸಿಬಿಡ್ತಾನ. ಎಂಥ ಪ್ರೇಮ ಐತ್ ನೋಡ್ರಿ, ಎಂಥ ನಿಸ್ವಾರ್ಥವಾದ ಪ್ರೇಮ ಆ ಭಗವಾನ್ ಬುದ್ಧ ದೇವನಲ್ಲದ, ಆ ಸಿದ್ಧಾರ್ಥನಲ್ಲದ. ನೀವು